ರಾಕಿ ಸಿಗ್ನಲ್ ಕೊಟ್ಟಾಗ ನಾನು ಇದು ಮಾಡಿದ್ದು. ರಾಕಿ ಸಿಗ್ನಲ್ ಬರ ಕೊಟ್ಟ ನಿಂಗೆ ಏನೋ ಇಂಟರ್ನಲ್ ಮ್ಯಾಟ್ರ್ಗಳು 3 ನಲ್ಲಿ ಮುಳೆ ಮಗ ಲೆಕ್ಕ ಹಾಕೊಂಡಿದ್ವಿ. ನೀನು ಒಬ್ಬನೇ ತಿಂದ್ಬಿಟ್ಟಿಯಾ? ಫಿಲಮ್ ನೋಡ್ತಿದ್ದೆ ಮಗ ನೀನು? ಇಂಗ್ಲೀಷ್ ಅರ್ಥ ಆಗಲ್ಲ. ಅಲ್ಲಿ ಇದೈತಲ್ಲ ಸಬ್ ಟೈಟ್ಲು, ಅದು ಇಂಗ್ಲೀಷ್. ಎಕ್ಸ್ಟ್ರಾಡಿನರಿ ಮಾಡ್ತಾವನ ನೋಡ್ರಿ, ಅದು ಕಲ್ಲನ್ ನೋಡ್ರಿ. ಒನ್ ಮೋರ್ ಅನ್ಬೇಕು. 1 kg ನಯನ್ನ ವೆಲ್ಕಮ್ ಬ್ಯಾಕ್ ಟು ಅನ್ಮನ್ ಡೈರೀಸ್. ನಾವೀಗ ಸದ್ಯಕ್ಕೆ 1 ಗಂಟೆ ಸತತ ಮಟನ್ ಹುಡ್ಕಿದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ಇವ್ನು ಕರ್ಕೊಂಡು ಮಟನ್ ಹುಡುಕ್ತಾ ಇದೀವಿ. ಈಗ ಎಷ್ಟನೇದು ಹೋಯ್ತಾ ಇದೀವಿ? ಒಂದು 4-5 ಹೋಯ್ತಾ ಇದೀವಾ? ಒಂದು 4-5 ಜಾಗ ಕಡೆ ಹುಡುಕಿ ಎಲ್ಲೂ ಸಿಗದೆ ಇನ್ನೊಂದು ಕಡೆಗೆ ಹೋಯ್ತಾ ಇದೀವಿ. ಈಗ ಮಟನ್ ಮಾಡ್ಕೊತೀನಿ ನಾವು ಅಂದರೆ ಮಟನ್ನೂ ಇಲ್ಲ. ಫೈನಲ್ಲಿ ಒಂದು ಕಡೆ ಮಟನ್ ಸಿಕ್ಕಿದೆ ಗೈಸ್. ಕಾರ್ತಿಕ್ ಅವರು ವೆರಿಫೈ ಮಾಡಿ ಮಾತ ಅಂತ ಏನೋ ಗೊತ್ತಿಲ್ಲ ನಂಗೆ, ಅದೇನೋ ನೋಡ್ಬಿಟ್ಟು ವೆರಿಫೈ ಮಾಡ್ಬಿಟ್ಟು ಹಾಕ್ಸೋಣ. ನಾವು ಸದ್ಯಕ್ಕೆ ಹೋಗಿ ಮಾಡೋದು ಯಾವಾಗಲ್ಲ, 1 ಗಂಟೆ ಆಯ್ತುಗಳ ಮಾಡೋದು ಯಾವಾಗಲೂ. ಇನ್ನು ಹೋಗಿ ಡಿ ಶೆಫ್ ಆದರೆ 5 ನಿಮಿಷಕ್ಕೆ ಮಾಡಾಕ್ತಾನೆ. ಫುಲ್ ಫ್ಲೇಮಲ್ಲಿ ಇಟ್ಟು ಬೇಯಿಸೋದು, ಉಪ್ಪು ಜಾಸ್ತಿ, ಫುಲ್ ಫ್ಲೇಮಲ್ಲಿ ಹಾಕೋದು. ಚೂರು ಬಿಡಂಗಿಲ್ಲ, ಸದ್ರ ಬಿಡಂಗಿಲ್ಲ. ಫೋನ್ ಹಿಡ್ಕೊತಾನಲ್ಲ ಏನು, ಎಲ್ಲ ಬರ್ತೀವಿ ಎಲ್ಲೂ ಹೋಯ್ತೀವಿ ಏನಿಗೆ ನೀವು ಸುಮ್ಮನೆ ಫೋನ್ ಹಿಡ್ಕೊಳ್ಳೋದು. ಚೆನ್ನಾಯ್ತು ಮಟನು, ಸೂಪರ್. ರಾಕಿ ಸಿಗ್ನಲ್ ಕೊಟ್ಟಾಗ ನಾನು ಇದು ಮಾಡಿದ್ದು. ರಾಕಿ ಸಿಗ್ನಲ್ ಬರ ಕೊಟ್ಟ ನಿಂಗೆ ಏನೋ ಇಂಟರ್ನಲ್ ಮ್ಯಾಟ್ರ್ಗಳು. ಹೆಂಗ್ ಸಿಗ್ನಲ್ ಕೊಡ್ತಾರೆ, ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಹಾಕೊಂಡ ಎಷ್ಟು ಬಂದವೆ? 3. ಏನು ಬಂದ? 3 ನಲ್ಲಿ ಮಳೆ. ಯಾರು ಇದಪ್ಪ ಏನ 3 ನಲ್ಲಿ ಮಳೆ ಮಗ ಲೆಕ್ಕ ಹಾಕೊಂಡಿದ್ವಿ. ನೀನು ಒಬ್ಬನೇ ತಿಂದ್ಬಿಟ್ಟಿಯಾ? ಸೊ ಗೈಸ್, ಫೈನಲಿ ಮಟನ್ನು ತಂದು ಮಟನ್ ಪ್ರಿಪೇರ್ ಮಾಡೋಕ್ಕೆ ನಾವು ಭಟ್ರು ಬಿಟ್ಟಿದ್ವಿ. ಭಟ್ರು ಯಾವ ಸ್ಥಿತಿಲಿ ಇದ್ರೆ ತೋರಿಸ್ತೀವಿ ಬನ್ನಿ. ಇದು ಯಾವುದೋ ಮೂವಿ ಆಗಿ ಕೊಟ್ಟವನೆ ನಮಗೆ, ದ ಎಕ್ಸಾರ್ಸಿಸಮ್ ಆಫ್ ಎಮಿಲಿ ರೋಸ್ ಅಂತ. ನಾನು ಕಾರ್ತಿಕ್ ಡಿ ಏನು ನೋಡ್ತಾಯಿಲ್ಲ, ಮೊಬೈಲ್ ನೋಡ್ತಾನೆ. ಫಿಲಮ್ ನೋಡ್ತಿದ್ದೆ ಮಗ ನೀನು? ಇಂಗ್ಲೀಷ್ ಅರ್ಥ ಆಗಲ್ಲ. ಅಲ್ಲಿ ಇದೈತಲ್ಲ ಸಬ್ ಟೈಟ್ಲು, ಅದು ಇಂಗ್ಲೀಷ್. ಸೊ ಸದ್ಯಕ್ಕೆ ನಾವು ರಾಕೇಶ್ ಅವ್ರನ್ನ ಬೇಡ ಗೈಸ್, ನಾನೇ ಮಟನ್ ತೊಗೊಂಡಿದ್ದು. ಅರ್ಶಿನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಭಾಸ್ಕರ್ ಅವರು ಇದೇನು ಹಿಂಗೆ ಸೌಂಡ್ ಮಾಡ್ತೀವಿ ದರ್ಶನ್ ಮಾಡ್ದಂಗೆ ಅಂತ. ಆಮೇಲೆ ಭಾಸ್ಕರ್ ಅವರು ಇವತ್ತು ಶನಿವಾರ ಆಗಿರೋದ್ರಿಂದ ನೋಡಿ ಇಲ್ಲಿ ಇವನು ಏನು ಗೊತ್ತಾ, ಎಂಥ ಶೆಫ್ ಅಂದರೆ ಇವನು ಯಾವ ಮಸಾಲನೂ ತರಿಸಲ್ಲ. ನೋಡಿ ಇಲ್ಲಿ ಇದು ಸಾಂಬಾರ್ ಬೀಜ ಸಮಥಿಂಗ್ ಅವನೇ ಮಾಡ್ಕೊಳ್ಳೋದು ಮಸಾಲ. ಏನು ಇದೇನು ಇಷ್ಟು ಫ್ಯಾಟು? ನಾನು ಹೇಳ್ದೆ ಅವನಿಗೆ ಹಾಕ್ಬೇಡ ಅಂತ, ಆದರೂ ಆಗ್ತಾ ಜಾಸ್ತಿ ಆಗ್ಬಿಡೈತಾ. ಸೊ ರಾಕೇಶ್ ಅವರು ಮಾಡ್ತಾಯಿದ್ದಾರೆ. ನಾವು ಮಟನ್ ತೊಳ್ಕೊಟ್ಟಿದ್ಬಿಟ್ರೆ ಏನು ಮಾಡಲಿಲ್ಲ. ಕಾರ್ತಿಕ್ ಡಿ ಅವರು ಎಣ್ಣೆ ಖಾಲಿ ಆಗಿತ್ತು ಅಂತ ಎಣ್ಣೆ ತಗೊಬಂದರು, ಅದು ಬಿಟ್ರೆ ಏನು ಮಾಡಿಲ್ಲ. ಅಡುಗೆ ಎಣ್ಣೆ ಇದೆಯಲ್ಲ, ಮತ್ತೆ ಹಿಂಗಂತ ಇದೆಯಲ್ಲ. ಯು ಡೋಂಟ್ ಹ್ಯಾವ್ ಟು ಮೆನ್ಷನ್ ಇಟ್ ಮ್ಯಾನ್. ಯಾವುದು ಜನಗಳು ಈಗ ಭಾಳ ಸ್ಪೀಡ್ ಇದ್ದಾರೆ, ಏನೇನೋ ತಿಳ್ಕೊತಾರೆ. ಆ ಥರ ಏನೋ ತಿಳ್ಕೊಳ್ಳೋದು ಬೇಡ ಅಂತ. 120 ಗ್ರಾಮ್ ಹಾಕ್ದ ಕಣ. ನಾನು ಅಲ್ಲೇ ಹೇಳಿದೆ ಅವ್ನಿಗೆ, ಅಣ್ಣ ಅಷ್ಟೊಂದು ಫ್ಯಾಟ್ ಬೇಡ ಹಾಕು, ಏನು ಸಾಂಬಾರು ಚೆನ್ನಾಗ್ತಿದೆ ಅನ್ನಪ್ಪ. ಅದೇ ಒಂದು ಸತಿ ಕಟ್ ಮಾಡಿ ಹಾಕ್ತಾ. ಗೈಸ್, ನಮ್ಮದು ಬ್ಯಾಚುಲರ್ ಮನೆ ಆಗಿರೋದ್ರಿಂದ ಇದಕ್ಕೆ ಬೇಕಾದಂಥ ಕುಕ್ಕರ್ ಇತ್ತು. ಇದಾಗುತ್ತೆ ಅಂದ್ಕೊಂಡು ಇದು ಬಟ್ ಚಿಕ್ಕದಾಗಿದೆ. ಸೊ ಅದಕ್ಕೆ ನಾವು ಇದಿಲ್ಲದೆ ತಪ್ಪಲೆ ಮಾಡ್ತಾಯಿದ್ದೇವೆ. ಅದು ಚೆನ್ನಾಗಿ ಮಾಡ್ತಾರೆ. ರಾಕೇಶ್ ಅವ್ರ ಮೇಲೆ ನಂಬಿಕೆ ಇದೆ. ನಾವೇನಾರ ಅಡುಗೆ ಮಾಡಬೇಕು ಅಂದರೆ ಒಂದು 4 ಜನ ಕಟ್ ಮಾಡಿಕೊಡ್ಬೇಕು, 1-2 ತೊಳ್ಕೊಡ್ಬೇಕು, ಏನೇನು ಮಾಡಬೇಕು. ರಾಕೇಶ್ ಅಡುಗೆ ಮಾಡ್ತಾನೆ ಅಂದರೆ ಅದಕ್ಕೆ ರಾಖಿ ಬಂದಾಗ ಅವ್ನ ಮಾತು ಆಡ್ಸಲ್ಲ ನಾವು. ಉದಯ್ ಅವರು ರಾಖಿ ಬಂದಾಗ ಅಡುಗೆ ಮಾಡ್ಬಿಡ್ತಾರೆ. ಯಾಕೆಂದ್ರೆ ನೆಮ್ಮದಿ ಬಿಡ ಮಾಡೋದು, ಅದಕ್ಕೋಸ್ಕರ ಏನಾರ ಪ್ರೋಗ್ರಾಮ್ ಇಟ್ಟೇ ಬಿಡ್ತಾನೆ. ನಾನು ಮಾಡಬೇಕಾದ್ರೆ ನಾನು ಅಲ್ಲಿ ಅಡುಗೆ ಮನೇಲಿ ಇರ್ತೀನಿ, ಇಲ್ಲಿ ಭಾಸ್ಕರ ಕಾರ್ತಿಕ್ ಕೂತಿರ್ತಾರೆ, ಏನಾರು ಕಟ್ ಮಾಡ್ಕೊಡೋದು ಅದು ಇದು ಮಾಡ್ತಾರೆ. ರಾಕೇಶ್ ಬಂದರೆ ಅವ್ನು ಒಬ್ರು ಮಾತಾಡ್ಸಲ್ಲ, ಹಂಪ ಆಡ್ಕೊಂಡು ಅಡುಗೆ ಮಾಡ್ತಾನೆ. ಅವನೇ ಇದು ಮಾಡ್ಕೊಂಡವನೆ, ಏನು ಮಸಾಲ ಮಾಡ್ಕೊಂಡವನೆ. ನಾವು ಸದ್ಯಕ್ಕೆ ಈಗ ಅವನೇನಾದರೂ ಕೇಳಿದ್ರೆ ಮಾಡಿಕೊಟ್ಟು ಸದ್ಯಕ್ಕೆ ಮೂವಿ ನೋಡ್ತಾ ಇದ್ದೇವೆ. ಮೂವಿ ನೋಡಿ ಸಿಕ್ಕುವ.
suggestion killed her. Objection, Your Honor. The witness is assuming outrageous conclusions based on pure hearsay evidence. Technically correct, but I'll allow it as part of his expert opinion testimony. Thank you, Dr. Miller. ಭಟ್ರು ಬಂದು ಫಿಲಮ್ ಮಾಡ್ತಾರೋ ಚರ್ಚಿಗೆ ಬಂದ್ಲ ಎಕ್ಸ್ಟ್ರಾ ಡಿನ್ನರ್ ಮಾಡ್ತಾವನ ಎಕ್ಸ್ಟ್ರಾ ಡಿನ್ನರ್ ಮಾಡ್ತಾವನ ಬಂದಾಗ ಹೇಳ್ಕೊಂಡಿದ್ದು ಕ್ಯಾಮ್ರಕ್ಕೆ ಉಲ್ಟಾ ಕಾಣಿಸುತ್ತೆ ಎಕ್ಸ್ಟ್ರಾ ಡಿನ್ನರ್ ಮಾಡ್ತಾವ ನೋಡ್ರಿ ಅದು ಕಲ್ಲನ್ ನೋಡ್ರಿ ಒನ್ ಮೋರ್ ಅನ್ಬೇಕು ನೋಡ್ರಿ ಸಾರ್ ನೋಡ್ರಿ ಇಲ್ಲ ಸಾಂಬಾರು ಒಂಚೂರು ಜಾಸ್ತಿ ಮಾಡುವ ಆಮೇಲೆ ಆಡ್ತೀಯಾ ಗ್ರೇವಿ ಮಾಡೋಣ ಸಾಂಬಾರ್ ಮಾಡೋಣ ನೈಸ್ ಇಂಥ ಒಬ್ಬ ಕುಕ್ಕಿದ್ರೆ ಆರಾಮಾಗಿ ತಿಂತೀರಲ್ವ ಸುಮ್ ಕೂತ್ಕೊಂಡು ತಿಂತಾರದೆ ನೀನೇ ಕಣಪ್ಪ ಮೂವಿ ಹಾಕಿ ಕೊಟ್ಟಿದ್ದು ನಮಗೆ ನಾವಲ್ಲ ಹಾಂ ನೀನೇ ಮೂವಿ ಹಾಕಿ ಕೊಟ್ಟಿದ್ದು ಭಾಸ್ಕರ್ ಮಿಸ್ ಮಾಡ್ಕದ ಬಿಡು ಮಗ ಅಷ್ಟೇ ಕತೆ ತಪ್ಪೈತೆ ಆದ್ರೆ ದುಃಖ ಪಡ್ಕೊಂತೀನಿ ಭಾಸ್ಕರ್ ಮಿಸ್ ಮಾಡ್ಕೊಳಕ್ಕೆ ನನಗೆ ಮನಸ್ಸಿಗೆ ದುಃಖ ಆಯ್ತಾ ಇರ್ತದೆ ಆದ್ರೆ ಮಿಸ್ ಮೈ ಎತ್ತಲ್ಲ ಅಂತಾರಲ್ಲ ಹಂಗೆ ತಿಂದಿದ್ದು ಮೈ ಎತ್ತಲ್ಲ ಆದ್ರೆ ಇವತ್ತು ಶನಿವಾರ ಅವ್ನು ತಿನ್ನಲ್ಲ ಅಂತ ದುಃಖ ಪಡ್ಕ ತಿಂತೀವಿ ಏನು ಮಾಡೋದು ಈಗ ಉದಯ್ ಅವ್ರು ಅನ್ನ ಹಾಕಕ್ಕೆ ಹೋಗಿದ್ದಾರೆ ಈ ಭಟ್ರು ಬಂದು ಕೂತವನೆ ಮಗ ಉದಯ್ ಅವ್ರು ರೈಸ್ ಹಾಕಿದ್ದಾರೆ ಮಟನ್ ಚೆನ್ನಾಗೈತೆ ಬೇಯ್ಬೇಕಂಬಿಡಿ ಹಳ್ಳಿಲಿ ಹಂಗೆ ಬೇಯೋದು ಚೆನ್ನಾಗಣ ಹೌದು ಗ್ಯಾಸು ಉರಿ ಕಮ್ಮಿ ಬರ್ತೈತೆ ಅದ್ರಿಂದ ಹಂಗೆ ಆಯತ್ತೆ ಗೈಸ್ ಸದ್ಯಕ್ಕೆ ಮನೇಲಿ ರೈಸ್ಗಿಟ್ಟು ನಮ್ಮ ಅಪ್ಪನಿಗೆ ಸ್ಕೂಟಿ ಬೇಕಂತೆ ಅದಕ್ಕೆ ನಮ್ಮ ಮನೆ ಹತ್ರ ಕೊಡವ ಅಂತ ಹೋಯ್ತಾ ಇದ್ದೀನಿ ಕಾರ್ತಿಕ್ ಹಿಂದೆ ನಂದು ಇನ್ನೊಂದು ಬೈಕಲ್ಲಿ ಬರ್ತಾನೆ ಹೋಗಿ ನಮ್ಮ ಅಪ್ಪಂಗೆ ಸ್ಕೂಟಿ ಕೊಟ್ಟು ಹೊಟ್ಟೆ ಸೇದ್ ಆಲ್ರೆಡಿ 4 ಗಂಟೆ ಟೈಮು ಸೊ ಬೇಗ ಕೊಟ್ಟು ಬಂದು ಊಟ ಮಾಡಬೇಕು ನಮ್ಮ ಅಪ್ಪಂಗೆ ಕೊಡ್ತಾ ಇದ್ದೀನಿ ಸ್ಕೂಟಿ ಇನ್ನೊಂದ್ಸತಿ ಏನಾಯ್ತದೋ ಆ ದೇವ್ರಿಗೆ ಗೊತ್ತು ಬಾಲಾಜಿ ಬ್ಯಾಗ್ ಹಾಕಿದ್ದಲ್ಲ ಏನು ಅಷ್ಟು ಜನ ಬಾಲಾಜಿ ಬಾಗ್ಲಕ್ಕಿದೆ ಊಟಕ್ಕೆ ಹೋಗೋಣ ಅನ್ಸುತ್ತೆ ಯಾಕೆ ಜನ ಏನು ಬಸ್ ಕೆಟ್ಟೋಗೈತೆ ನಾನು ಯಾಕೆ ಇಷ್ಟು ಜನ ನಿಂತಾರಲ್ಲ ಅಂತ ಇದ್ದೀನಿ KSRTC ಬಸ್ ಕೆಟ್ಟೋಗೋದು ಈಸ್ ಪರ್ಮನೆಂಟ್ ಪಾಪ ಅವ್ರಿಗೆಲ್ಲ ಈಗ ಟಿಕೆಟ್ ಕೊಟ್ಟು ಬೇರೆ ಕಡೆ ಹಚ್ತಾರೆ ರಾಕೇಶ್ ಅವರ ಕುಕ್ಕಿಂಗ್ ಇನ್ನೂ ಮುಗ್ದಿಲ್ಲ ಸಾಂಬಾರು ಆಗೈತಿಲ್ಲ ಮಗ ಏನು ಮಾಡ್ತಾ ಇದೆಯಾ ಏನು ಬೇಕು ಅದನ್ನ ಮಾಡ್ದೆ ಮೇಡಮ್ ಹೊಟ್ಟೆ ಎಷ್ಟಿದೆ ಬಾಲ 4 ಗಂಟೆ ಆಗೈತೆ ಟೈಮು ಹಿಂಗೆ ಅವಾಗವಾಗ ಹೆಲ್ಪ್ ಮಾಡ್ತಾ ಇರ್ಬೇಕು ಬೀದಿಗೀತು ಹೋದ್ರೆ ಹೊಸಿ ಹೊಡಿತಾ ನನಗೆ ಏನು ಫ್ಯಾಟ್ ಎತ್ತಾಗ್ತಾ ಇದೆಯಾ ಸಪ್ಲಿ ಇಷ್ಟಪ್ಪ ಸೌಟು ಇಷ್ಟಪ್ಪ ಹೌದೇ ಏಯ್ ಸೌಟ್ ದೊಡ್ಡದೈತಿ ಅದೆಂಥದ್ದು ಅದು ಯಾವುದು ಸೌಟು ಇದು ಆಯ್ತಾ ಯಾವ ಹೆಬಡ ಅಲ್ಲ ನೀನು ನೋಡಿದ ಕ್ಷಮಿಸಿ ಅದಕ್ಕೆ ಓನರ್ ಕರೆದು ಕೇಳಬೇಕು ಏನೇನೈತೆ ಕಿಚನಲ್ಲಿ ಅಂತ ರಸತಿ ಬಂದವರು ಹಂಗೆ ಅವ್ರೆ ನಂಗೆ ಗೊತ್ತಿಲ್ಲ ನಾನು ಅದೇ ಯೂಸ್ ಮಾಡ್ತಿದ್ದೆ ಅನ್ಕಡೆ ನನಗೇನು ಗೊತ್ತಿತ್ತು ಚಿಕ್ಕದು ಯೂಸ್ ಮಾಡ್ತಿದ್ದೆ ನೀನು ಅಂತ ಬೇಗ ಮಾಡಪ್ಪ 5 ಗಂಟೆ ಆಯ್ತು ಮಟನ್ನು ಬೇಯ್ತಾನೆ ಇಲ್ಲ ಈಗ ಸ್ವಲ್ಪ ಬೆಂದೈತೆ ನೋಡಿ ಸುಮಧುರವಾಗಿ ಸ್ವಾದಿಷ್ಟವಾಗಿ ರುಚಿಕರವಾಗಿ ಹಿಂಗೆ ಮಾಡಿದ್ದೆ ಮಟನ್ ಸಾಂಬಾರು ರೈಸ್ ಆಯ್ತಾ ರೈಸ್ ಎತ್ತಿಟ್ಟಾ ನಾನು ರೈಸ್ ಹಾಕ್ಬಿಟ್ಟು ಹೋಗಿ ಎತ್ತಿಟ್ಟ ಬಾ ಬೇಗ ಮಾಡಿ ರೆಡಿ ಅಲ್ಲ ಎರಡು ಇಲ್ಲ ಏನೋ ಒಟ್ಟಿಗೆ ಮಾಡ್ತಾನೆ ಮಾಡ್ತಾನೆ ಅದ ಕಾಲು ತಿಂತೀವಿ ಮಾಡು ಅಂತ ಹೇಳು ಕಾಲಿನ ಹೆಚ್ಚಿಬೇಡ ಅಂತ ತಿಂತಾನೆ ಒಂದು ಕೆಜಿ ಮಾಡಕ್ಕೆ ಓಡಾಡ್ತಾವಲ್ಲ ಏನು ಕತೆ ಕೇಳಿ ಜಾಸ್ತಿ ಮಾಡಿದ್ರೆ ಏನಾಯ್ತು ಅಂತಲ ಒಂದು ಕೆಜಿ ಅವ್ನು ಅದಕ್ಕೆ ಹೇಳಿದಂತೆ 1 ಕೆಜಿ ತಮ್ಮತ್ತು ಜಪ್ಟದಲ್ಲೇ ಆರ್ಡರ್ ಮಾಡಿದ್ದೆ
ಮಾಡಲ್ಲ ಅಂತ 2 kg ಇನ್ನೊಂದು kg ನಯನ್ನ ಸೈದೆ ನಯನ್ ತಿಂತಾನಂತ ಕಡೆ ಹಾಕ್ಲಾ ಎಲ್ಲ ಸೊಪ್ಪೆಲ್ಲ ಹಾಕಿ ತಿನ್ನಿಸಿ ಎರಡು ಮಾಡಿ 2 kg ಏನಾಗಲ್ಲ ಜೊತೆಗೆ ಜಾಸ್ತಿ ಯಾವ್ದು ಜಾಸ್ತಿ ಹಿಂದೆ ಸೂಪರ್ ಫ್ರೀಜ್ ಹಾಕ್ಲ ಮಾಡ್ತಿ ಕಲ್ಲ ಆಯ್ತಾವ ಕಣ ನಾರ್ಮಲ್ ಹಾಕು ಸಾಕು ಎನರ್ಜಿ ಸೇವಿಂಗ್ ಹಾಂ ಲೈಕ್ ಮಾಡ್ತೆ ಅಲ್ವಾ ಇದರೊಳಗೆ ಯಾಕೆ ಇಡ್ತಾನೆ ಮತ್ತೆ ಸರ್ಪ್ರೈಸ್ ಇದು ಏನು ಮಾಡ್ತಾ ಇದೆಯೋ ಅಲ್ಲಿ ಬೆಂಗಳೂರು ಟೆನ್ಷನ್